ವೀಕ್ಷಕರೇ, ಬೆಂಗಳೂರು ಸಿಟಿಯಲ್ಲಿ ಯಾಮ ಗುಂಡಿಗಳ ಗಂಡಾಂತರ ಹೆಜ್ಜೆ ಹೆಜ್ಜೆಗೂ ಕಾದಿದೆ. ಇಲ್ಲಿ ಒಂದು ಗಾಡಿ ಓಡಿಸ್ಕೊಂಡು ಬರೋದೇನೆ ಒಂದ್ ರೀತಿ ಯಮಪುರಿಯ ಪಯಣ ಇದ್ದಂಗಿರುತ್ತೆ. ಬಹಳ ಡೇಂಜರಸ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಆಗಿದೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಿದ್ದೆ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ ಒಂದೊಂದು ರೋಡ್ ಅಗದು ಬಿಸಾಕಿರ್ತಾರೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ರಸ್ತೆಗಳು ಬಾಬಿಟ್ಕೊಂಡ್ ಬಿಟ್ಟಿರ್ತವೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಪ್ರತಿ ರಸ್ತೆ ಗುಂಡಿಮಯವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಈ ಗುಂಡಿಗಳ ಸಮಗ್ರ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು. ಗುಂಡಿ ಸ್ಥಿತಿ ಆಗೋಗಿದೆ ಇದು. ಗುಂಡಿ ಭಾಗ್ಯ ಒಂದು ಬಿಟ್ರೆ ಬೆಂಗಳೂರಿಗರಿಗಂತೂ ಬೇರೆ ಯಾವ ಭಾಗ್ಯವೂ ಸಿಗ್ತಾ ಇಲ್ಲ. ಹೆಚ್ಚು ಅಂತಂದ್ರೆ ಗುಂಡಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದು ಅಥವಾ ಜೀವ ಕಳ್ಕೊಳ್ಳೋದೋ ಭಾಗ್ಯ ಅಷ್ಟೇ ಸಿಗ್ತಾ ಇರೋದು. ಗುಂಡಿ ಗಂಡಾಂತರಕ್ಕೆ ಬೆಂಗಳೂರು ಜನ ರೋಸ್ ಹೋಗಿದ್ದಾರೆ. ರಸ್ತೆ ಅನ್ನೋದೇ ಇಲ್ಲ, ಗುಂಡಿಗಳೇ ಎಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ. ಯಶವಂತಪುರದ ದೃಶ್ಯನ ನೋಡ್ತಾ ಇದ್ರ. ಯಶವಂತಪುರ ಏನು, ನೀವು ಇಂಥ ರೋಡು ಅಂತ ಬೆಂಗಳೂರಿನ ಯಾವುದೇ ರಸ್ತೆ ಹೆಸರನ್ನ ರ್ಯಾಂಡಮ್ ಆಗಿ ಹೇಳಿ ಅಲ್ಲಿ ಎಷ್ಟು ಸಾವಿರ ಗುಂಡಿಗಳಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ತೋರಿಸುತ್ತೆ. ಇಷ್ಟು ಇದ್ರೆ ಪುಣ್ಯ. ಹೆಚ್ಚಿನ ಗುಂಡಿಗಳು ಮುಖ್ಯ ರಸ್ತೆಗಳಲ್ಲೇ. ವಾಹನ ಸವಾರಿ ಮಾಡೋದು ಅನ್ನೋದು ಒಂದು ರೀತಿನಲ್ಲಿ ಬಹಳ ಕಷ್ಟದ ಕೆಲಸ, ಹರಸಾಹಸದ ಕೆಲಸ ಬೆಂಗಳೂರಲ್ಲಿ. ಹದಿನೈದು ನಿಮಿಷದ ಪ್ರಯಾಣಕ್ಕೆ 1.5 ಗಂಟೆ ತಗೊಳುತ್ತೆ. ವೀಕ್ಷಕರೇ, ಬೆಂಗಳೂರು ಸಿಟಿಯಲ್ಲಿ ಯಾಮ ಗುಂಡಿಗಳ ಗಂಡಾಂತರ ಹೆಜ್ಜೆ ಹೆಜ್ಜೆಗೂ ಕಾದಿದೆ. ಇಲ್ಲಿ ಒಂದು ಗಾಡಿ ಓಡಿಸ್ಕೊಂಡು ಬರೋದೇನೆ ಒಂದ್ ರೀತಿ ಯಮಪುರಿಯ ಪಯಣ ಇದ್ದಂಗಿರುತ್ತೆ. ಬಹಳ ಡೇಂಜರಸ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಆಗಿದೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಿದ್ದೆ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ ಒಂದೊಂದು ರೋಡ್ ಅಗದು ಬಿಸಾಕಿರ್ತಾರೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ರಸ್ತೆಗಳು ಬಾಬಿಟ್ಕೊಂಡ್ ಬಿಟ್ಟಿರ್ತವೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಪ್ರತಿ ರಸ್ತೆ ಗುಂಡಿಮಯವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಈ ಗುಂಡಿಗಳ ಸಮಗ್ರ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು. ಗುಂಡಿ ಸ್ಥಿತಿ ಆಗೋಗಿದೆ ಇದು. ಗುಂಡಿ ಭಾಗ್ಯ ಒಂದು ಬಿಟ್ರೆ ಬೆಂಗಳೂರಿಗರಿಗಂತೂ ಬೇರೆ ಯಾವ ಭಾಗ್ಯವೂ ಸಿಗ್ತಾ ಇಲ್ಲ. ಹೆಚ್ಚು ಅಂತಂದ್ರೆ ಗುಂಡಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದೋ ಅಥವಾ ಜೀವ ಕಳ್ಕೊಳ್ಳೋದೋ ಭಾಗ್ಯ ಅಷ್ಟೇ ಸಿಗ್ತಾ ಇರೋದು. ಗುಂಡಿ ಗಂಡಾಂತರಕ್ಕೆ ಬೆಂಗಳೂರು ಜನ ರೋಸ್ ಹೋಗಿದ್ದಾರೆ. ರಸ್ತೆ ಅನ್ನೋದೇ ಇಲ್ಲ, ಗುಂಡಿಗಳೇ ಎಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ. ಯಶವಂತಪುರದ ದೃಶ್ಯನ ನೋಡ್ತಾ ಇದ್ರ. ಯಶವಂತಪುರ ಏನು, ನೀವು ಇಂಥ ರೋಡು ಅಂತ ಬೆಂಗಳೂರಿನ ಯಾವುದೇ ರಸ್ತೆ ಹೆಸರನ್ನ ರ್ಯಾಂಡಮ್ ಆಗಿ ಹೇಳಿ ಅಲ್ಲಿ ಎಷ್ಟು ಸಾವಿರ ಗುಂಡಿಗಳಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ತೋರಿಸುತ್ತೆ. ಇಷ್ಟು ಇದ್ರೆ ಪುಣ್ಯ. ಹೆಚ್ಚಿನ ಗುಂಡಿಗಳು ಮುಖ್ಯ ರಸ್ತೆಗಳಲ್ಲೇ. ವಾಹನ ಸವಾರಿ ಮಾಡೋದು ಅನ್ನೋದು ಒಂದು ರೀತಿನಲ್ಲಿ ಬಹಳ ಕಷ್ಟದ ಕೆಲಸ, ಹರಸಾಹಸದ ಕೆಲಸ ಬೆಂಗಳೂರಲ್ಲಿ. ಹದಿನೈದು ನಿಮಿಷದ ಪ್ರಯಾಣಕ್ಕೆ 1.5 ಗಂಟೆ ತಗೊಳುತ್ತೆ. ವೀಕ್ಷಕರೇ, ಬೆಂಗಳೂರು ಸಿಟಿಯಲ್ಲಿ ಯಾಮ ಗುಂಡಿಗಳ ಗಂಡಾಂತರ ಹೆಜ್ಜೆ ಹೆಜ್ಜೆಗೂ ಕಾದಿದೆ. ಇಲ್ಲಿ ಒಂದು ಗಾಡಿ ಓಡಿಸ್ಕೊಂಡು ಬರೋದೇನೆ ಒಂದ್ ರೀತಿ ಯಮಪುರಿಯ ಪಯಣ ಇದ್ದಂಗಿರುತ್ತೆ. ಬಹಳ ಡೇಂಜರಸ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಆಗಿದೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಿದ್ದೆ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ ಒಂದೊಂದು ರೋಡ್ ಅಗದು ಬಿಸಾಕಿರ್ತಾರೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ರಸ್ತೆಗಳು ಬಾಬಿಟ್ಕೊಂಡ್ ಬಿಟ್ಟಿರ್ತವೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಪ್ರತಿ ರಸ್ತೆ ಗುಂಡಿಮಯವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಈ ಗುಂಡಿಗಳ ಸಮಗ್ರ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು. ಗುಂಡಿ ಸ್ಥಿತಿ ಆಗೋಗಿದೆ ಇದು. ಗುಂಡಿ ಭಾಗ್ಯ ಒಂದು ಬಿಟ್ರೆ ಬೆಂಗಳೂರಿಗರಿಗಂತೂ ಬೇರೆ ಯಾವ ಭಾಗ್ಯವೂ ಸಿಗ್ತಾ ಇಲ್ಲ. ಹೆಚ್ಚು ಅಂತಂದ್ರೆ ಗುಂಡಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದೋ ಅಥವಾ ಜೀವ ಕಳ್ಕೊಳ್ಳೋದೋ ಭಾಗ್ಯ ಅಷ್ಟೇ ಸಿಗ್ತಾ ಇರೋದು. ಗುಂಡಿ ಗಂಡಾಂತರಕ್ಕೆ ಬೆಂಗಳೂರು ಜನ ರೋಸ್ ಹೋಗಿದ್ದಾರೆ.
ರಸ್ತೆ ಅನ್ನೋದೇ ಇಲ್ಲ, ಗುಂಡಿಗಳೇ ಎಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ. ಯಶವಂತಪುರದ ದೃಶ್ಯನ ನೋಡ್ತಾ ಇದ್ರ. ಯಶವಂತಪುರ ಏನು, ನೀವು ಇಂಥ ರೋಡು ಅಂತ ಬೆಂಗಳೂರಿನ ಯಾವುದೇ ರಸ್ತೆ ಅನ್ನೋ ಹೆಸರನ್ನ ರ್ಯಾಂಡಮ್ ಆಗಿ ಹೇಳಿ ಅಲ್ಲಿ ಎಷ್ಟು ಸಾವಿರ ಗುಂಡಿಗಳಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ತೋರಿಸುತ್ತೆ. ಇಷ್ಟು ಇದ್ರೆ ಪುಣ್ಯ. ಹೆಚ್ಚಿನ ಗುಂಡಿಗಳು ಮುಖ್ಯ ರಸ್ತೆಗಳಲ್ಲೇ. ವಾಹನ ಸವಾರಿ ಮಾಡೋದು ಅನ್ನೋದು ಒಂದು ರೀತಿನಲ್ಲಿ ಬಹಳ ಕಷ್ಟದ ಕೆಲಸ, ಹರಸಾಹಸದ ಕೆಲಸ ಬೆಂಗಳೂರಲ್ಲಿ. ಹದಿನೈದು ನಿಮಿಷದ ಪ್ರಯಾಣಕ್ಕೆ 1.5 ಗಂಟೆ ತಗೊಳುತ್ತೆ. ವೀಕ್ಷಕರೇ, ಬೆಂಗಳೂರು ಸಿಟಿಯಲ್ಲಿ ಯಾಮ ಗುಂಡಿಗಳ ಗಂಡಾಂತರ ಹೆಜ್ಜೆ ಹೆಜ್ಜೆಗೂ ಕಾದಿದೆ. ಇಲ್ಲಿ ಒಂದು ಗಾಡಿ ಓಡಿಸ್ಕೊಂಡು ಬರೋದೇನೆ ಒಂದ್ ರೀತಿ ಯಮಪುರಿಯ ಪಯಣ ಇದ್ದಂಗಿರುತ್ತೆ. ಬಹಳ ಡೇಂಜರಸ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಆಗಿದೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಿದ್ದೆ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ ಒಂದೊಂದು ರೋಡ್ ಅಗದು ಬಿಸಾಕಿರ್ತಾರೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ರಸ್ತೆಗಳು ಬಾಬಿಟ್ಕೊಂಡ್ ಬಿಟ್ಟಿರ್ತವೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಪ್ರತಿ ರಸ್ತೆ ಗುಂಡಿಮಯವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಈ ಗುಂಡಿಗಳ ಸಮಗ್ರ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು. ಗುಂಡಿ ಸ್ಥಿತಿ ಆಗೋಗಿದೆ ಇದು. ಗುಂಡಿ ಭಾಗ್ಯ ಒಂದು ಬಿಟ್ರೆ ಬೆಂಗಳೂರಿಗರಿಗಂತೂ ಬೇರೆ ಯಾವ ಭಾಗ್ಯವೂ ಸಿಗ್ತಾ ಇಲ್ಲ. ಹೆಚ್ಚು ಅಂತಂದ್ರೆ ಗುಂಡಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದೋ ಅಥವಾ ಜೀವ ಕಳ್ಕೊಳ್ಳೋದೋ ಭಾಗ್ಯ ಅಷ್ಟೇ ಸಿಗ್ತಾ ಇರೋದು. ಗುಂಡಿ ಗಂಡಾಂತರಕ್ಕೆ ಬೆಂಗಳೂರು ಜನ ರೋಸ್ ಹೋಗಿದ್ದಾರೆ. ರಸ್ತೆ ಅನ್ನೋದೇ ಇಲ್ಲ, ಗುಂಡಿಗಳೇ ಎಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ. ಯಶವಂತಪುರದ ದೃಶ್ಯನ ನೋಡ್ತಾ ಇದ್ರ. ಯಶವಂತಪುರ ಏನು, ನೀವು ಇಂಥ ರೋಡು ಅಂತ ಬೆಂಗಳೂರಿನ ಯಾವುದೇ ರಸ್ತೆ ಅನ್ನೋ ಹೆಸರನ್ನ ರ್ಯಾಂಡಮ್ ಆಗಿ ಹೇಳಿ ಅಲ್ಲಿ ಎಷ್ಟು ಸಾವಿರ ಗುಂಡಿಗಳಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ತೋರಿಸುತ್ತೆ. ಇಷ್ಟು ಇದ್ರೆ ಪುಣ್ಯ. ಹೆಚ್ಚಿನ ಗುಂಡಿಗಳು ಮುಖ್ಯ ರಸ್ತೆಗಳಲ್ಲೇ. ವಾಹನ ಸವಾರಿ ಮಾಡೋದು ಅನ್ನೋದು ಒಂದು ರೀತಿನಲ್ಲಿ ಬಹಳ ಕಷ್ಟದ ಕೆಲಸ, ಹರಸಾಹಸದ ಕೆಲಸ ಬೆಂಗಳೂರಲ್ಲಿ. ಹದಿನೈದು ನಿಮಿಷದ ಪ್ರಯಾಣಕ್ಕೆ 1.5 ಗಂಟೆ ತಗೊಳುತ್ತೆ. ವೀಕ್ಷಕರೇ, ಬೆಂಗಳೂರು ಸಿಟಿಯಲ್ಲಿ ಯಾಮ ಗುಂಡಿಗಳ ಗಂಡಾಂತರ ಹೆಜ್ಜೆ ಹೆಜ್ಜೆಗೂ ಕಾದಿದೆ. ಇಲ್ಲಿ ಒಂದು ಗಾಡಿ ಓಡಿಸ್ಕೊಂಡು ಬರೋದೇನೆ ಒಂದ್ ರೀತಿ ಯಮಪುರಿಯ ಪಯಣ ಇದ್ದಂಗಿರುತ್ತೆ. ಬಹಳ ಡೇಂಜರಸ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಆಗಿದೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಿದ್ದೆ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಕತೆ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ ಒಂದೊಂದು ರೋಡ್ ಅಗದು ಬಿಸಾಕಿರ್ತಾರೆ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ರಸ್ತೆಗಳು ಬಾಬಿಟ್ಕೊಂಡ್ ಬಿಟ್ಟಿರ್ತವೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಪ್ರತಿ ರಸ್ತೆ ಗುಂಡಿಮಯವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಈ ಗುಂಡಿಗಳ ಸಮಗ್ರ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು. ಗುಂಡಿ ಸ್ಥಿತಿ ಆಗೋಗಿದೆ ಇದು. ಗುಂಡಿ ಭಾಗ್ಯ ಒಂದು ಬಿಟ್ರೆ ಬೆಂಗಳೂರಿಗರಿಗಂತೂ ಬೇರೆ ಯಾವ ಭಾಗ್ಯವೂ ಸಿಗ್ತಾ ಇಲ್ಲ. ಹೆಚ್ಚು ಅಂತಂದ್ರೆ ಗುಂಡಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದೋ ಅಥವಾ ಜೀವ ಕಳ್ಕೊಳ್ಳೋದೋ ಭಾಗ್ಯ ಅಷ್ಟೇ ಸಿಗ್ತಾ ಇರೋದು. ಗುಂಡಿ ಗಂಡಾಂತರಕ್ಕೆ ಬೆಂಗಳೂರು ಜನ ರೋಸ್ ಹೋಗಿದ್ದಾರೆ. ರಸ್ತೆ ಅನ್ನೋದೇ ಇಲ್ಲ, ಗುಂಡಿಗಳೇ ಎಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ. ಯಶವಂತಪುರದ ದೃಶ್ಯನ ನೋಡ್ತಾ ಇದ್ರ. ಯಶವಂತಪುರ ಏನು, ನೀವು ಇಂಥ ರೋಡು ಅಂತ ಬೆಂಗಳೂರಿನ ಯಾವುದೇ ರಸ್ತೆ ಅನ್ನೋ ಹೆಸರನ್ನ ರ್ಯಾಂಡಮ್ ಆಗಿ ಹೇಳಿ ಅಲ್ಲಿ ಎಷ್ಟು ಸಾವಿರ ಗುಂಡಿಗಳಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ತೋರಿಸುತ್ತೆ. ಇಷ್ಟು ಇದ್ರೆ ಪುಣ್ಯ. ಹೆಚ್ಚಿನ ಗುಂಡಿಗಳು ಮುಖ್ಯ ರಸ್ತೆಗಳಲ್ಲೇ. ವಾಹನ ಸವಾರಿ ಮಾಡೋದು ಅನ್ನೋದು ಒಂದು ರೀತಿನಲ್ಲಿ ಬಹಳ ಕಷ್ಟದ ಕೆಲಸ, ಹರಸಾಹಸದ ಕೆಲಸ ಬೆಂಗಳೂರಲ್ಲಿ. ಹದಿನೈದು ನಿಮಿಷದ ಪ್ರಯಾಣಕ್ಕೆ 1.5 ಗಂಟೆ ತಗೊಳುತ್ತೆ.